ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಮುದ್ದು ಸೊಸೆ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ ಬನ್ನಿ. ನೋಡೋದಕ್ಕೂ ಮುಂಚೆ ಯಾರು ವಿನೋದ ವಿಎಂ ವ್ಲಾಗ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ಲೈಕಾನ್ ಆಲ್ ಅಂತ ಒತ್ತಿ ಫ್ರೆಂಡ್ಸ್. ಇತ್ತ ಅಜ್ಜಮ್ಮ ಭಾವ ವಿದ್ಯಾ ಇಲ್ಲಿ ಅಂತ ಕೂಗ್ತಿರ್ತಾರೆ. ಹೋಗಮ್ಮ ವಿದ್ಯಾ ಅಂತಾಳೆ ಮೋಹನ. ವಿದ್ಯಾ ಅಜ್ಜಮ್ಮನ ಪಕ್ಕದಲ್ಲಿ ಕುತ್ಕೊತಾಳೆ. ಹೋಗಿ, ನೀನು ಯಾವ ಜನ್ಮದಲ್ಲಿ ನನಗೆ ತಾಯಿ ಆಗಿದ್ದೆ ಕಾಣೆ, ಈ ಜನ್ಮದಲ್ಲಿ ನನ್ನ ಜೀವ ಉಳಿಸಿ ಪುನರ್ಜನ್ಮ ಕೊಟ್ಬಿಟ್ಟೆ ಅಂತ ಅಜ್ಜಮ್ಮ ಹೇಳ್ತಿರ್ತಾಳೆ. ಅಮ್ಮಮ್ಮ, ಅದು ನನ್ನ ಕರ್ತವ್ಯ, ನೀವು ಇಂಥ ದೊಡ್ಡ ಮಾತೆಲ್ಲ ಆಡಬೇಡಿ ಅಂತ ವಿದ್ಯೆ ಹೇಳ್ತಾ ಇರ್ತಾಳೆ. ಇತ್ತ ಅವ್ವ ಸಿಕ್ಕಿದ್ದೆ ಚಾನ್ಸು ಅಂತವ ಭಿನ್ನಾಣ್ಗಿತ್ತೆ ಅಂತ ನಾಟಕ ಮಾಡ್ತಾವಳೆ ನೋಡು ಅಂತಾಳೆ ಚಿತ್ರ. ಮಾತಲ್ಲೇ ಎಲ್ರೂ ಮರಳು ಮಾಡಿಬಿಡ್ತಾಳೆ ಈ ಮೂರಡಿ ಅಂತ ಚಿತ್ರ ಹೇಳ್ತಿರ್ತಾಳೆ. ಹಂಗೆ ಮಾಡೋದ್ರಿಂದಲೇ ಅವಳು ಒಳ್ಳೆಯವಳು ಆತಾಳೆ, ಇಂಥ ಸಂದರ್ಭ ಬರ್ತಾನೆ ಇರ್ತೈತೆ ಅಂತ ಈಶ್ವರಿ ಹೇಳ್ತಾ ಗೊಣಕಂತ ಇರ್ತಾರೆ ಚಿತ್ರನೂ ಈಶ್ವರಿ. ಆದರೂ ನಿನ್ನ ಈ ಋಣನ ನನ್ನ ಜನ್ಮ ಇರೋ ಗಂಟ ಮರೆಯೋಕ್ಕಾಗ್ತದೇನೆ ಅಂತ ಅಜ್ಜಮ್ಮ ಹೇಳ್ತಾಳೆ. ಎತ್ತವ್ರ ಋಣ, ಗುರು ಹಿರಿಯರ ಋಣನ ಯಾವತ್ತೂ ತೀರ್ಸೋಕ್ಕಾಗಕ್ಕಿಲ್ಲ. ಇನ್ನೊಂದ್ಕಿತ ನೀವು ಹಿಂಗೆಲ್ಲ ಮಾತಾಡಬೇಡಿ ಅಮ್ಮಮ್ಮ ಅಂತ ವಿದ್ಯೆ ಹೇಳ್ತಾಳೆ. ಈ ನಿನ್ನ ಒಳ್ಳೆತನನೇ ನಿನ್ನನ್ನು ಕಾಪಾಡ್ತಿದ್ದೆ ಕಣವ್ವ, ನನ್ನ ಬಂಗಾರ ಅಂತ ಹೇಳಿ ಹಣೆಗೆ ಮುತ್ತು ಕೊಡ್ತಾಳೆ ಅಜ್ಜಮ್ಮ. ವಿದ್ಯೆ ಎದ್ದು ಬಂದು ಈ ಕಡೆ ನಿಂತ್ಕೊತಾಳೆ. ನನಗೆಷ್ಟು ಭಯ ಆಗಿತ್ತು ಗೊತ್ತೇನವ್ವ ಅಂತ ಶಿವರಾಮೇಗೌಡರು ಹೇಳ್ತಾರೆ. ಶಿವರಾಮ, ಇವತ್ತು ನಿಮ್ಮವ್ವ ಬದುಕವಳೆ ಅಂತಂದರೆ ಅದಕ್ಕೆ ಕಾರಣ ಇವಳು, ಅದನ್ನು ಮಾತ್ರ ಯಾವತ್ತೂ ಮರಿಬೇಡ ಕಣ್ಲಾ ಅಂತ ಹೇಳ್ತಿರ್ತಾಳೆ ಅಜ್ಜಮ್ಮ. ಹೌದೌದು, ಇದನ್ನು ಯಾವತ್ತೂ ಮರಿಬಾರ್ದು, ಹಂಗೆ ಹೊಟ್ಟೆಗೆ ಬಟ್ಟೆ ಕಟ್ಕೊಂಡು ಆಡಿದ ನಾಟಕ ಅದನ್ನು ಮರಿಬಾರ್ದಲ್ವೇ ಅಂತ ಸಾವಿತ್ರಿ ಹೇಳ್ತಿರ್ತಾಳೆ. ಇತ್ತ ಮೋಹನ, ಅಲ್ಲ ಸಾವಿತ್ರಿ, ನೀವೇನೇ ತಪ್ಪು ಮಾಡಿದ್ರೂ ಅದನ್ನು ಕ್ಷಮಿಸ್ಬೇಕು, ಅವಳು ತಪ್ಪು ಮಾಡಿದ್ರೆ ಕ್ಷಮಿಸ್ಬಾರ್ದಾ? ಇದು ಯಾವ ಸೀಮೆ ನ್ಯಾಯ ಹೇಳು ನೀನು ಅಂತ ಮೋಹನ ಹೇಳ್ತಾಳೆ. ಏನತ್ಗೆ ಅವಳನ್ನು ನನ್ನನ್ನು ಒಂದೇ ತಕ್ಕಡಿಲಿ ಹಾಕಿ ತೂಗ್ತಾ ಇದೆಯಾ? ನಾನು ಈ ಮನೆ ಮಗಳು, ಏನೇ ಆದರೂ ನನ್ನ ಸಂಬಂಧ ಈ ಮನೆಯಲ್ಲಿ ಬಿಟ್ಕೊಡೋಕ್ಕಾಗ್ತದೆ ಅಂತ ಸಾವಿತ್ರಿ ಹೇಳ್ತಿರ್ತಾಳೆ. ಹಂಗೆ ಅವಳು ಈ ಮನೆಗೆ ಬಂದಿರೋ ಸೊಸೆ ಕಣೆ, ಅವಳ ಸಂಬಂಧನ ಹೆಂಗೆ ಬಿಟ್ಬಿಡೋಕ್ಕಾಗ್ತದು ಅಂತಾಳೆ ಮೋಹನ. ಅಲ್ಲ ಕಣತ್ಗೆ ಅಂತ ಕಿರ್ಚ್ತಿರ್ತಾಳೆ ಸಾವಿತ್ರಿ. ಸಾಕು ನಿಲ್ಲಿಸ್ತೀರೇ, ಉಪ್ಪಿಕ್ಕಿರೋರನ್ನ ಜೀವ ಇರೋ ಗಂಟ ನೆನೆಸ್ಬೇಕು ಅಂತ ದೊಡ್ಡವ್ರು ಹೇಳ್ತಾರೆ, ಅಂಥದ್ರಲ್ಲಿ ಜೀವ ಕಾಪಾಡಿರೋರನ್ನ ನೆನ್ಕೋಬೇಕಲ್ವೇ? ಒಬ್ಬರು ಜೀವ ಕಾಪಾಡೋದು ಅಂದರೆ ಸಾಮಾನ್ಯ ವಿಷಯ ಅಲ್ಲ. ಆ ಕೆಲಸ ಯಾರೇ ಮಾಡಿದ್ರೂ ಅವ್ರಿಗೆ ಚಿರಋಣಿಯಾಗಿರ್ಬೇಕು ನಾವು. ಇದೇನಾದರೂ ನಾವು ಮರ್ತೋಗ್ಬಿಟ್ರೆ ನಾವು ಮನುಷ್ಯರು ಅನ್ನಿಸ್ಕೊಳಕ್ಕಿಲ್ಲ. ಹಂಗೆ ಅವ್ರು ಮಾಡಿರೋ ಕೆಲಸಕ್ಕೆ ಧನ್ಯವಾದ ಹೇಳ್ಬಿಟ್ರೆ ನಾವೇನು ಚಿಕ್ಕೋರಾಗೋಕ್ಕಿಲ್ಲ. ಹೇಳ್ಬೇಕು ಅಂದರೆ ಇವತ್ತು ಉಳಿಸಿರೋದು ನಮ್ಮ ಅವನ ಜೀವ ಮಾತ್ರ ಅಲ್ಲ, ಈ ಅಟ್ಟಿ ನಗುವಿನೂ. ಈಗ ಅದ್ರ ಬಗ್ಗೆ ಚರ್ಚೆ ಮಾಡ್ತಾ ಕೂತ್ಕೊಳೋದು ಬೇಕಾಗಿಲ್ಲ, ಮೊದಲು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬಿಟ್ಟು ಬಂದ್ಬಿಡೋಣ ಅವನ್ನ ಅಂತ ಶಿವರಾಮೇಗೌಡರು ಹೇಳಿ ಭದ್ರಾ ಗೋವಿಂದ ಅಂತ ಹೇಳಿ ಅಜ್ಜಮ್ಮನ ಕರ್ಕೊಂಡು ಹಾಸ್ಪಿಟ್ಲಿಗೆ ಹೋಗ್ತಾರೆ ಶಿವರಾಮೇಗೌಡರು. ಇತ್ತ ವಿನಂತಿ, ಅವ್ವ ಅಮ್ಮಮ್ಮನಿಗೇನಾದರೂ ಆದರೆ ಏನವ್ವ ಗತಿ ಅಂತ ಹೇಳ್ತಿರ್ತಾಳೆ. ಲೇ ವಿನಂತಿ, ಯಾಕೆ ಹಿಂಗೆ ಅವ್ವ ಮಗಳು ಯಾವಾಗಲೂ ಅಪ್ಶಕ್ನ ಮಾತಾಡ್ತೀರಾ? ಬರ್ತಾರೆ, ವಸಿ ಸುಮ್ಕೆ ನಿಂತ್ಕೊಳ್ಳಿ ಅಂತ ಈಶ್ವರಿ ಹೇಳ್ತಾಳೆ. ಇತ್ತ ಅಜ್ಜಮ್ಮನ ಕರ್ಕೊಂಡು ಬರ್ತಾರೆ ಶಿವರಾಮೇಗೌಡರು ಮತ್ತು ಭದ್ರೇಗೌಡರು, ಗೋವಿಂದೇಗೌಡರು ಮತ್ತು ಡ್ರೈವರು. ಅಣ್ಣ, ಡಾಕ್ಟ್ರು ಏನಂದ್ರು, ಏನು ರಿಪೋರ್ಟ್ ಕೊಟ್ಟರು ಅಂತ ಕೇಳ್ತಾಳೆ ಸಾವಿತ್ರಿ. ಸದ್ಯಕ್ಕೆ ಗಾಬರಿ ಪಡೋ ಅಂಥದ್ದೇನೂ ಇಲ್ಲ, ಅವನಿಗೆ ಎಲ್ಲ ಟೆಸ್ಟು ಮಾಡವ್ರೆ, ವಯಸ್ಸಿನ ಪರಿಣಾಮದಿಂದ ಮೈನರ್ ಅಟ್ಯಾಕ್ ಕಾಣಿಸ್ಕೊಂಡಿದ್ದದಂತೆ, ಅದಕ್ಕೆ 15 ದಿವಸಕ್ಕೊಂದ್ಸತಿ ಚೆಕಪ್ ಮಾಡಬೇಕು ಅಂತ ಹೇಳವ್ರೆ ಅಂತ ಶಿವರಾಮೇಗೌಡರು ಹೇಳ್ತಿರ್ತಾರೆ. ವಯಸ್ಸಾದ್ಮೇಲೆ ಇಂಥ ಕಾಳಜಿ ಬೇಕಾಗ್ತದೆ. ಸರಿ, ತುಂಬ ಹೊತ್ತಾಗದೆ, ಯಾರೂ ನಿದ್ದೆ ಮಾಡಿಲ್ಲ ಅನ್ನಿಸ್ತೈತೆ, ಹೋಗಿ ನಿದ್ದೆ ಮಾಡೋಗಿ, ಒಳಗಡೆ ಕರ್ಕೊಂಡೋಗಿ ಅಂತ ಶಿವರಾಮೇಗೌಡರು ಹೇಳ್ತಾರೆ. ಎಲ್ಲರೂ ಒಳಗಡೆ ಹೊರಟೋಗ್ತಾರೆ. ಇತ್ತ ವಿದ್ಯಾನ್ನು ಬಂದು ಮಲ್ಕೊಳೋದಕ್ಕಂತ ಹಾಸ್ಕೊತಿರ್ತಾಳೆ. 1 ನಿಮಿಷ ಇರು ಅಂತ ಹೇಳಿ ಭದ್ರಾ, ನನಗೆ ಅಮ್ಮಮ್ಮ ಅಂದರೆ ಪ್ರಾಣ, ಅವನ ಪ್ರೀತಿ ಏನು ಅಂತ ಗೊತ್ತಾಗೋಕ್ಕಿಂತ ಮೊದಲೇ ಅವನ್ ಕಳ್ಕೊಂಡೆ. ಆದರೆ ಆ ಕೊರತೆ ಒಂದಿನೂ ಕಾಣ್ದಂಗೆ ನೋಡ್ಕೊಂಡಿದ್ದು ನಮ್ಮಮ್ಮಮ್ಮ. ನನಗೆ ಜ್ವರ ಬಂದರೆ ಎಲ್ಲಿ ರಾತ್ರಿಲಿ ನಾನು ಬೆಚ್ಚಿಬಿದ್ದು ಎದ್ದುಬಿಡ್ತೀನಿ ಅಂತ ರಾತ್ರಿ ಎಲ್ಲ ಕೊರಗೋಳು ನಮ್ಮಮ್ಮಮ್ಮ. ಅಷ್ಟೇ ಅಲ್ಲ, ನಾನು ಸೋಲೋ ಸಮಯ ಬಂದಾಗ ಲೇ ಭದ್ರಾಗಿ ನೀನು ಗೆಲ್ಲಬೇಕು ಅಂತ ಬೆಂತಟ್ದವಳು ನಮ್ಮಮ್ಮಮ್ಮ. ಅವಳ ಆಶ್ರಯದಲ್ಲಿ ನಾವೆಲ್ಲರೂ ನಿಶ್ಚಿಂತೆಯಿಂದ ಬದುಕ್ತಾ ಇದ್ದೀವಿ. ಇವತ್ತು ಅವಳಿಗೇನಾದರೂ ಆಗ್ಬಿಟ್ಟಿದ್ದಿದ್ರೆ ನಾನು ಮತ್ತು ನಮ್ಮಪ್ಪಯ್ಯ ಇಬ್ಬರೂ ಕುಗ್ಗೋಗ್ಬಿಡ್ತಾಯಿದ್ವಿ. ಇವತ್ತು ನೀನು ಉಳಿಸಿರೋದು ಬರೀ ಅಮ್ಮಮ್ಮನ ಜೀವ ಮಾತ್ರ ಅಲ್ಲ, ಈ ಅಟ್ಟಿ ನಗು ಮತ್ತು ನಮ್ಮಪ್ಪಯ್ಯನ ನೆಮ್ಮದಿ, ನನ್ನ ಪ್ರಾಣ. ಅದಕ್ಕೆ ನನ್ನ ಮನಸ್ಸಿಂದ ನಿನಗೆ ಥ್ಯಾಂಕ್ಸು ಅಂತ ಹೇಳ್ತಾನೆ ಭದ್ರಾ. 1 ನಿಮಿಷ, ಅಮ್ಮಮ್ಮನ ಪ್ರಾಣ ಕಾಪಾಡೋದಕ್ಕೆ ನೀವೇನು ಥ್ಯಾಂಕ್ಸ್ ಹೇಳೋ ಅವಶ್ಯಕತೆ ಇಲ್ಲ, ಯಾಕಂದರೆ ಇವತ್ತು ನಮ್ಮಿಬ್ಬರಿಗೆ ಯಾವ ಸಂಬಂಧನೂ ಇಲ್ಲದೆ ಇರ್ಬೋದು. ಆದರೆ ಅಮ್ಮಮ್ಮ ನಿಮಗೇಗೋ ನನಗೋ ಹಾಗೆ, ಅವ್ರನ್ನ ನಾನು ಬಾಯಿ ಮಾತಿಗೆ ಅಮ್ಮಮ್ಮ ಅಂತ ಕರೀತಾ ಇಲ್ಲ, ನಾನು ಮನಸ್ಫೂರ್ತಿಯಾಗಿ ಕರೀತಾ ಇದ್ದೀನಿ. ಯಾಕಂದರೆ ಈ ಅಟ್ಟಿನಲ್ಲಿ ನನಗೋಸ್ಕರ ಮಿಡಿಯೋ ಜೀವಗಳು ಅಂತಂದರೆ ಕೆಲವೊಂದು ಜೀವಗಳಲ್ಲಿ ಅವರು ಒಬ್ಬರು. ಆ ಜೀವಕ್ಕೇನಾದರೂ ಆದರೆ ನನ್ನ ಕೈಲಿ ಸಹಿಸ್ಕೊಳ್ಳೋಕ್ಕಾಗ್ತದೆ? ಖಂಡಿತ ಇಲ್ಲ ಅಂತ ಅಳ್ತಿರ್ತಾಳೆ ವಿದ್ಯಾ. ಆಯಿತು ಅಂತೇಳಿ ಭದ್ರಾ ಒಂದು ಕಡೆ ವಿದ್ಯಾ ಒಂದು ಕಡೆ ಮಲ್ಕೊಂಡು ಯೋಚನೆ ಮಾಡ್ತಿರ್ತಾರೆ.
ಇತ್ತ ಶಿವರಾಮೇಗೌಡರು ಫೋನಲ್ಲಿ ಮಾತಾಡ್ತಾ ಇರ್ತಾರೆ. ಅಲ್ಲಿಗೆ ಭದ್ರ ಬರ್ತಾನೆ. ಏನಪ್ಪಯ್ಯ ಕರೆದೆ ಅಂತೆ ಅಂತ ಭದ್ರ ಬರ್ತಾನೆ. ಏನೂ ಇಲ್ಲ ಮಗ, ಮೈಸೂರಲ್ಲಿ ಒಂದು ಫಂಕ್ಷನ್ ಐತೆ, ಹೋಗ್ಬೇಕು ಅಂತ ಹೇಳಿದ್ನಲ್ಲ, ಹೋಗ್ಬಿಟ್ಟು ಬಂದ್ಬಿಡೋಣ ನಡಿ ಅಂತ ಶಿವರಾಮೇಗೌಡರು ಹೇಳ್ತಾರೆ. ಸರಿ ಅಪ್ಪಯ್ಯ ಅಂತಾನೆ ಭದ್ರ. ಶಿವರಾಮೇಗೌಡರು ಗೋವಿಂದ ಅಂತ ಕೂಗ್ತಾರೆ. ಗೋವಿಂದೇಗೌಡರು ಬರ್ತಾರೆ. ಮೂವರೂ ಹೋಗ್ತಾರೆ. ಇತ್ತ ಅವ್ರು ಹೋಗೋದನ್ನ ನೋಡ್ಕೊಂಡು ನಿಂತ್ಕೊಂಡಿರ್ತಾನೆ ರಾಕೇಶ. ಇತ್ತ ಲಂಗ ದಾವಣಿ ಹಾಕೋ ಬಂದು ದೇವಸ್ಥಾನ ಕರ್ಕೊಂಡೋಗು ಅಂತ ಕೂಗ್ತಿರ್ತಾಳೆ ಕಣ್ಮಣಿ ನೋಡ್ಕೊಂಡು ನಿಂತ್ಕೊಬಿಡ್ತಾನೆ ರಾಕೇಶ. ಇದೇನು ಹಿಂಗೆ ನೋಡ್ಕೊಂಡು ನಿಂತ್ಕೊಬಿಟ್ಟೆ, ನೋಡಿ ಸಾಕು, ಗುಡಿ ತಗೋಗ್ಬೇಕು, ಗಾಡಿ ತೆಗಿ ಅಂತಾಳೆ ಕಣ್ಮಣಿ. ಏನಪ್ಪ ಇದು, ಗುಡಿ ಹೋಗ್ಬೇಕು ಅಂತ ಹೇಳ್ತವ್ರೆ, ಅದು ಬೇರೆ ಹೆಣ್ಮಕ್ಳು ಹೇಗೆ ಬಟ್ಟೆ ಧರಿಸ್ಕೋಬೇಕು ಅಂತ ಯೋಚನೆ ಮಾಡಿದ್ನೋ ಅದೇ ಥರನೇ ಬಂದವ್ರೆ. ಯಪ್ಪ, ಇವ್ರನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಕಷ್ಟ ಆಗ್ತದೆ ಅಂತ ಮನಸ್ಸಿನಲ್ಲಿ ಅನ್ಕೊಂಡು ನಿಂತಿರ್ತಾನೆ ರಾಕೇಶ. ಮತ್ತೆ ವಾಪಸ್ ಕಣ್ಮಣಿ ಬಂದು ಏನು ನಡಿ ಅಂತ ಕೂಗ್ತಿರ್ತಾಳೆ ಕಣ್ಮಣಿ. ರಾಕೇಶ ಮತ್ತು ಕಣ್ಮಣಿ ಅಲ್ಲಿಂದ ಹೊರಡ್ತಾರೆ. ಇತ್ತ ಸತೀಶಂದು ಟೆಂಪೋದಲ್ಲಿ ಬಂದು ಸನ್ನಿನನ್ನು ಮತ್ತು ವಿದ್ಯಾ ಬಂದು ಇಳ್ಕೊತಾರೆ ಕಾಲೇಜ್ ಹತ್ರ. ವಿದ್ಯಾ ಹೋಗಿ ನಮಸ್ಕಾರ ಮಾಡ್ತಿರ್ತಾಳೆ ಗಣೇಶನ ದೇವ್ರ ಹತ್ರ. ಸತೀಶ ಜೆನ್ನಿ ಹೋಗ್ತಾ ಇದ್ರೆ ಕೈ ಹಿಡ್ದು ಎಳಿತಾನೆ ಸತೀಶ. ಜೆನ್ನಿ ಭಯ ಪಟ್ಕೊಂಡು ಅಪ್ಪ ತಂದೆ ಅಂತ ಹೇಳ್ತಾಳೆ. ಅಯ್ಯೋ ಗೊತ್ತು, ಅದು ನಮ್ಮ ಮಕ್ಕಳಿಗೆ ಅಂತ ಸತೀಶ ಹೇಳ್ತಾನೆ. ಇದು ತಮಾಷೆ ಮಾಡೋ ಹೊತ್ತಲ್ಲ, ವಿದ್ಯಾಗೆ ಗೊತ್ತಾದರೆ ಅಷ್ಟೇ ಅಂತಿರ್ತಾಳೆ ಜೆನ್ನಿ. ನೋಡಲಿ ಬಿಡು, ಅವಳಿಗೂ ಗೊತ್ತಾದರೆ ಒಳ್ಳೇದೇ ಅಲ್ವಾ ಅಂತ ಸತೀಶ ಹೇಳ್ತಾನೆ. ಸರಿ, ನಾನು ಆಮೇಲೆ ಸಿಗ್ತೀನಿ, ಈ ಮೊಂಡಾಟ ಎಲ್ಲ ಬಿಟ್ಬಿಡು ಅಂತ ಹೇಳ್ತಾಳೆ ಜೆನ್ನಿ. ನಮಸ್ಕಾರ ಮಾಡಿಕೊಂಡು ಇಬ್ಬರು ಒಳಗಡೆ ಹೋಗ್ತಾರೆ, ವಿದ್ಯಾನನ್ನು ಜೆನ್ನಿ. ಇತ್ತ ಲೇ ಸತೀಶ, ಏನ್ಲ ಇದು ಹೊಸ ಜೋಶು, ಹೊಸ ಹುಡುಗಿ ಅಂತ ರೇಗಿಸ್ತಿರ್ತಾರೆ ಸತೀಶನ ಫ್ರೆಂಡ್ಸು. ಲೇ ಏನ್ರಲ್ಲ ನಿಮ್ಮದು ಅಂತಾನೆ ಸತೀಶ. ನಮ್ದೇನ ಅಪ್ಪ ಇದ್ದತ್ತು ಸಮಾಚಾರ, ತಮ್ದು ಹೇಳ್ಬೇಕು, ಬರಬೇಕಾದ್ರೂ ಹುಡುಗಿರ ಜೊತೆಲಿ, ಹೋಗ್ಬೇಕಾದ್ರೂ ಹುಡುಗಿರ ಜೊತೆಲಿ. ಇದೇನಾ ನಿಮ್ಮ ಖುಷಿ ಸೀಕ್ರೆಟು? ಅಗಳಪ್ಪ, ಹುಡುಗ ನಾಚ್ಕೊತಾವನೆ ಅಂತಂದರೆ ಏನೋ ವಿಷಯ ಐತೆ ಅಂತ ಸತೀಶನ ಫ್ರೆಂಡು ಹೇಳ್ತಿರ್ತಾನೆ. ನಿಮ್ತವ ಏನ್ರಲ್ಲ ಮುಚ್ಚುಮರೆ, ನಾನು ಆ ಹುಡುಗಿನ ಲವ್ ಮಾಡ್ತಾ ಇದ್ದೀನಿ ಅಂತ ಸತೀಶ ಹೇಳ್ತಾನೆ. ನಮ್ಮ ಕುರಿ ಹಳ್ಳಕ್ಕೆ ಬಿದ್ದೋಯ್ತು ಕಣಪ್ಪ. ಅದು ಸರಿ, ನೀನೇನೋ ಓಕೆ, ಆದರೆ ಆ ಹುಡುಗಿ ಅಂತ ಕೇಳ್ತಾನೆ ಸತೀಶನ ಫ್ರೆಂಡು. ಮೊದಲು ನನಗೂ ಅದೇ ಭಯ ಇತ್ತು ಕಣ್ರಲ್ಲ, ಆಮ್ಯಾಕೆ ಅವಳಿಗೂ ನಾನು ಇಷ್ಟ ಅಂತ ಗೊತ್ತಾಗಿ ಪ್ರೀತಿ ಮಾಡ್ತಾ ಇದ್ದೀವಿ ಅಂತ ಸತೀಶ ಹೇಳ್ತಾನೆ. ಅಬ್ಬಬ್ಬ ಲ್ಯಾಟ್ರಿ, ಕಂಗ್ರ್ಯಾಚುಲೇಷನ್ಸ್ ಬ್ರದರ್ ಅಂತ ಹೇಳಿ ಶೇಕ್ ಹ್ಯಾಂಡ್ ಮಾಡ್ತಿರ್ತಾನೆ ಸತೀಶನ ಫ್ರೆಂಡು. ನೋಡ್ದಾ ರಮೇಶ, ನಮ್ಮ ಸತೀಶ ಸಿಂಗಲ್ ಆಗಿದ್ದ, ಹುಡುಗಿ ಬಂದ ಕೂಡಲೇ ಮಿಂಗಲ್ ಆಗ್ಬಿಟ್ನಲ್ಲ ಅಂತ ಸತೀಶನ ಫ್ರೆಂಡು ರೇಗಿಸ್ತಾ ಇರ್ತಾರೆ. ನಿಮ್ಮ ಕೂಟೆ ಮಾತಾಡ್ಕೊಂಡು ಕುತ್ಕೊಂಡ್ರೆ ಅಷ್ಟೇ ನನ್ನ ಕತೆ, ನನ್ನ ಕೆಲಸ ಐತೆ ಬರ್ತೀನಿ ಅಂತ ಹೊರಟೋಗ್ತಾನೆ ಸತೀಶ. ಇತ್ತ ಸತೀಶನ ಫ್ರೆಂಡ್ಸು ಮಾತಾಡ್ಕೊಂಡು ನಿಂತ್ಕೊಂಡಿರ್ತಾರೆ, ಹೋಗೋದಕ್ಕಂತ ಹೋಗ್ತಾರೆ. ಅಲ್ಲಿಗೆ ಸಾವಿತ್ರಿ ಇಕ್ಕಿರೋ ಆಳು ಬಂದು 1 ನಿಮಿಷ ಅಂತ ಒಂದು ಸ್ವಲ್ಪ ದೂರದಲ್ಲಿ ವಿಡಿಯೋ ಮಾಡ್ಕೊಳ್ಳೋಕ್ಕೆ ಫೋನ್ ಇಟ್ಬಿಟ್ಟು ಬಂದು, ಅಲ್ಲ ಕಣ್ರು, ದಿನಾನೂ ನಮ್ಮ ಕ್ಯಾಂಟೀನ್ ಸತೀಶನೇ ಆ ಹುಡುಗಿರ್ನ ಕರ್ಕೊಂಡು ಬರ್ತಾನಲ್ಲ, ಏನು ಸಮಾಚಾರ ಅಂತ ಕೇಳ್ತಾಳೆ. ಈ ವಯಸ್ಸಿನಲ್ಲಿ ಇನ್ನೇನಕ್ಕ ಇರ್ತೈತೆ, ನಮ್ಮ ಸತೀಶನನ್ನು ಮತ್ತು ಆ ಮೆಡಿಕಲ್ ಕಾಲೇಜ್ ಹುಡುಗಿನೂ ಪ್ರೀತಿ ಮಾಡ್ತಾವ್ರೆ ಅಂತ ಸತೀಶನ ಫ್ರೆಂಡು ಕೇಳ್ತಾನೆ. ಅದು ಸರಿ, ಆ ಇಬ್ಬರು ಹುಡುಗಿರಲ್ಲಿ ನಮ್ಮ ಸತೀಶ ಲವ್ ಮಾಡ್ತಿರೋದು ಯಾರನ್ನ ಅಂತ ಕೇಳ್ತಾಳೆ. ಇನ್ಯಾರಕ್ಕ, ಆ ವಿದ್ಯಾ ಅಂತ ಅವಳಲ್ಲ, ಆ ಹುಡುಗಿನೇ ಅಂತ ಸತೀಶನ ಫ್ರೆಂಡು ಹೇಳ್ತಾನೆ. ಅಲ್ಲ ಕಣ್ರು, ಆ ಹುಡುಗಿಗೆ ಮದುವೆ ಆದಂಗದೆ ಅಂತ ಹೇಳ್ತಾಳೆ. ಮದುವೆ ಮಾತ್ರ ಅಲ್ಲ, ಡೈವರ್ಸ್ ಆಗೋಕ್ಕೂ ಸಿದ್ಧವಾಗದೆ. ಮೋಸ್ಟ್ಲಿ ಡೈವರ್ಸ್ ಆದಮೇಲೆ ಅವರಿಬ್ಬರು ಮದುವೆ ಆಗ್ಬೋದೇನೋ ಅಂತ ಹೇಳಿ ಸತೀಶನ ಫ್ರೆಂಡ್ಸು ಅಲ್ಲಿಂದ ಹೊರಟೋಗ್ತಾರೆ. ಇತ್ತ ವಿಡಿಯೋ ಇಟ್ಟಿದ್ದು ಫೋನ್ ಬಂದು ತಗೊತಾಳೆ. ಇತ್ತ ರಾಕೇಶ ಗಾಡಿ ಓಡಿಸ್ಕೊಂಡು ಬಂದು ಒಂದು ಹತ್ರ ನಿಲ್ಲಿಸ್ಬಿಟ್ಟು, ಮೇಡಮ್ ನಿಮ್ಮ ಜಾಗ ಬಂತು ಇಳ್ಕೊಳ್ಳಿ ಅಂತ ಹೇಳ್ತಾನೆ. ಕಾರು ಗುಡಿ ತಕ್ಕೆ ಹೋಗ್ಲಿ ಅಂತಾಳೆ ಕಣ್ಮಣಿ. ಆದರೆ ಮುಂಚೆ ಗುಡಿತಾವ ಅಂತ ಹೇಳಿ ಇಲ್ಲಿ ಕರ್ಕೊಂಬರ್ತಾ ಇದ್ರು ಅಲ್ವೇ ಅಂತ ರಾಕೇಶ ಕೇಳ್ತಾನೆ. ನಾನು ಎಲ್ಲೋಗ್ಬೇಕು, ಏನು ಮಾಡಬೇಕು ಅಂತೀನೋ ಅದನ್ನೇ ನೇರವಾಗಿ ಹೇಳ್ತೀನಿ, ಕಾರು ಗುಡಿತಾವನೇ ಹೋಗ್ಲಿ ಅಂತ ಕಣ್ಮಣಿ ಹೇಳ್ತಾಳೆ. ಮತ್ತೆ ರಾಕೇಶ ದೇವಸ್ಥಾನದ ಹತ್ರನೇ ಕರ್ಕೊಂಡು ಹೋಗ್ತಾನೆ. ಇತ್ತ ಕಾರ್ ಇಳಿದು ಬಂದು ನಿಂತ್ಕೊಂಡಿರ್ತಾನೆ ರಾಕೇಶ. ಇದು ಗುಡಿ, ದೇವರು ಎಲ್ರಿಗೂ ದರ್ಶನ ಕೊಡೋಕ್ಕೆ ಇರೋದು ಅಂತ ಹೇಳಿ ಬಾ ಅಂತ ಹೇಳಿ ಹೋಗ್ತಾಳೆ ಕಣ್ಮಣಿ. ಇವನು ಯೋಚನೆ ಮಾಡ್ಕೊಂಡು ನಿಂತ್ಕೊಂಡು ಒಳಗಡೆ ಹೋಗ್ತಾನೆ ರಾಕೇಶ. ಇತ್ತ ಕಾಲೇಜಲ್ಲಿ ಫಂಕ್ಷನ್ ಶುರುವಾಗಿರುತ್ತೆ. ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಮ ಮಂತ್ರಿಗಳಾದ ಶಿವರಾಮೇಗೌಡರು ಆಗಮಿಸಲಿದ್ದಾರೆ. ಅವರಿಗೆ ಕಾಲೇಜಿನ ಪರವಾಗಿ ನಿಮ್ಮೆಲ್ಲರ ಪರವಾಗಿ ವೇದಿಕೆ ಮೇಲೆ ಆಹ್ವಾನಿಸುತ್ತಿದ್ದೇನೆ ಅಂತ ಪ್ರಾಂಶುಪಾಲರು ಹೇಳ್ತಿರ್ತಾರೆ. ಶಿವರಾಮೇಗೌಡರು ಹೋಗಿ ಸ್ಟೇಜ್ ಮೇಲೆ ಕುತ್ಕೊತಾರೆ. ಗೋವಿಂದೇಗೌಡರು ಮತ್ತು ಭದ್ರೇಗೌಡರು ಮುಂದೆಗಡೆ ಚೇರಲ್ಲಿ ಕುತ್ಕೊತಾರೆ. ಈ ದಿನದ ಕಾರ್ಯಕ್ರಮವನ್ನು ನಮ್ಮ ಕಾಲೇಜಿನ ಮೊದಲಿನ ವೈದ್ಯಕೀಯ ವಿದ್ಯಾರ್ಥಿನಿ ವಿದ್ಯಾ ನಡೆಸ್ಕೊಡ್ತಾರೆ ಅಂತ ಹೇಳಿ ಪ್ರಾಂಶುಪಾಲರು ಹೋಗಿ ಕುತ್ಕೊತಾರೆ. ಇತ್ತ ವಿದ್ಯಾ ಭದ್ರನ ಮುಖ ಮತ್ತು ಶಿವರಾಮೇಗೌಡರ ಮುಖ ನೋಡಿ ಸ್ಟಾರ್ಟ್ ಮಾಡ್ತಾಳೆ.
ಈ ಅವಿಸ್ಮರಣೀಯ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ರಾಜ್ಯದ ಗೌರವಾನ್ವಿತ ಮಂತ್ರಿ, ಸರಳ ಸಜ್ಜನಿಕೆಯ ರಾಜಕಾರಣಿ ಎಂದು ಹೆಸರಾಗಿ ಶ್ರೀಯುತ ಶಿವರಾಮೇಗೌಡರಿಗೆ ನಮ್ಮ ಕಾಲೇಜಿನ ಪರವಾಗಿ ಮತ್ತು ನನ್ನ ವೈಯಕ್ತಿಕವಾಗಿ ತುಂಬು ಹೃದಯದ ಸ್ವಾಗತವನ್ನು ಕೋರುತ್ತಿದ್ದೇನೆ ಅಂತ ವಿದ್ಯಾ ಹೇಳ್ತಿದ್ದಂಗೆ ಚಪ್ಪಾಳೆ ತಟ್ತಿರ್ತಾರೆ ಎಲ್ರೂನು. ಈಗ ಕಾರ್ಯಕ್ರಮಕ್ಕೆ ಬಂದಿರುವ ಅತಿಥಿಗಳಿಂದ ದೀಪ ಹಚ್ಚುವ ಮೂಲಕ ಚಾಲನೆ ನೀಡಬೇಕೆಂದು ಕೇಳಿಕೊಳ್ಳುತ್ತಿದ್ದೇನೆ ಅಂತಾಳೆ ವಿದ್ಯಾ. ಇತ್ತ ದೀಪ ಹಚ್ಚಿಸ್ತಿರ್ತಾರೆ ಶಿವರಾಮೆ ಕೈಯಿಂದ ಪ್ರಾಂಶುಪಾಲರು. ನಮ್ಮ ಕಾಲೇಜಿನ ಪರವಾಗಿ ಪ್ರಾಂಶುಪಾಲರು ಸನ್ಮಾನ ಮಾಡಬೇಕೆಂದು ವಿನಂತಿ ಅಂತ ಹೇಳ್ತಿರ್ತಾಳೆ ವಿದ್ಯಾ. ಶಿವರಾಮೇಗೌಡರಿಗೆ ಹಾರ ಹಾಕಿ ಮತ್ತೆ ಶಾಲು ಹೊತ್ತಿಸಿ ಸನ್ಮಾನ ಮಾಡ್ತಿರ್ತಾರೆ ಪ್ರಾಂಶುಪಾಲರು. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ. ಇನ್ನೂ ಯಾರು ವಿನೋದ ವೈಎಂ ಬ್ಲಾಗ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ ಐಕಾನ್ ಆಲ್ ಅಂತ ಒತ್ತಿ ಫ್ರೆಂಡ್ಸ್. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.